ಹಿರಿಯ ನಿರ್ದೇಶಕ ಎಸ್ ನಾರಾಯಣ್ ವಿರುದ್ಧ ಅವರ ಸೊಸೆಯೇ ಕೊಟ್ಟ ದೂರಿನ ಆಧಾರದಲ್ಲಿ ಎಫ್ಐಆರ್ ದಾಖಲಾಗಿದೆ. ಡೌರಿ ಹರಾಸ್ಮೆಂಟ್, ವರದಕ್ಷಿಣೆ ಕಿರುಕುಳದ ದೂರನ್ನು ಕೊಡಲಾಗಿದೆ. ಸೊಸೆಗೆ ವರದಕ್ಷಿಣೆ ಕಿರುಕುಳ ನೀಡಿದ ಆರೋಪದಡಿ ಕೇಸ್ ದಾಖಲಾಗಿದೆ. ಎಫ್ಐಆರ್ನಲ್ಲಿ ನಿರ್ದೇಶಕ ಎಸ್ ನಾರಾಯಣ್ ಎರಡನೇ ಆರೋಪಿಯಾಗಿದ್ದಾರೆ. ಜ್ಞಾನಭಾರತಿ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ದಾಖಲಾಗಿದೆ. ಪವನ್ಗೆ, ಅಂದರೆ ಎಸ್ ನಾರಾಯಣ್ ಅವರ ಎರಡನೇ ಮಗ ಪವನ್ಗೆ 10 ಲಕ್ಷ ರೂಪಾಯಿ ಸಾಲ ಕೊಟ್ಟಿದ್ದರಂತೆ ಅವರ ಹೆಂಡತಿ ಪವಿತ್ರ. ಎಸ್ ನಾರಾಯಣ್ ಅವರ ಪತ್ನಿ, ಅವರ ಪುತ್ರ ಎಲ್ಲ ಸೇರಿಕೊಂಡು ಹಲ್ಲೆ ಮಾಡಿದ್ದಾರೆ, ಹಣಕ್ಕೆ ಒತ್ತಾಯ ಮಾಡಿದ್ದಾರೆ ಅಂತ ಈಗ ಆರೋಪ. ಜಗಳದ ಬಳಿಕ ಪವಿತ್ರಾಳನ್ನು ಮನೆಯಿಂದ ಹೊರ ಹಾಕಿದ್ರಂತೆ. ಓಕೆ, ಹಲ್ಲೆ ಮಾಡಿ ಮನೆಯಿಂದ ಹೊರಗೆ ಹಾಕಿದ್ದಾರೆ ಅಂತ. ನನಗೆ ನನ್ನ ಮಗನಿಗೇನಾದರೂ ತೊಂದರೆ ಆದರೆ ಇವರೇ ಕಾರಣ ಹಾಗಂತ ಎಫ್ಐಆರ್ನಲ್ಲಿ ಉಲ್ಲೇಖ, ಅಂದರೆ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ಪವನ್ ಪತ್ನಿ ಪವಿತ್ರ. ಆ ದೂರನ್ನು ಆಧಾರವಾಗಿಟ್ಟುಕೊಂಡು ಜ್ಞಾನಭಾರತಿ ಪೊಲೀಸರು ಎಫ್ಐಆರನ್ನು ದಾಖಲು ಮಾಡಿದ್ದಾರೆ. ಈ ಎಫ್ಐಆರ್ನಲ್ಲಿ ಮೊದಲ ಆರೋಪಿಯಾಗಿರ್ತಕ್ಕಂಥದ್ದು ಎಸ್ ನಾರಾಯಣ್ ಅವರ ಮಗ ಪವನ್, ಅಂದರೆ ಪವಿತ್ರ ಅವ್ರ ಗಂಡ. ಎರಡನೇ ಆರೋಪಿನೇ ಎಸ್ ನಾರಾಯಣ್. ಸೊ ಹಾಗಾಗಿ ಈಗ ಅವ್ರು ಹೇಳಿದ್ದಾರೆ, ಇಲ್ಲ ಅವರೆಲ್ಲ ಒಂದು ವರ್ಷದಿಂದನೇ ಬಿಟ್ಟು ಹೋಗಿದ್ದಾರೆ ಮನೇನ, ಬಟ್ ಈಗ ದೂರು ಕೊಟ್ಟಿದ್ದಾರೆ ಅಂತ. ಬಟ್ ದೂರಂತೂ ದಾಖಲಾಗಿದೆ ಜ್ಞಾನಭಾರತಿ ಪೊಲೀಸ್ ಸ್ಟೇಷನ್ನಲ್ಲಿ. ಇವೆಲ್ಲವೂ ಒಂದು ರೀತಿಯಲ್ಲಿ ಕೌಟುಂಬಿಕ ಕಲಹ, ಬಟ್ ಅದಕ್ಕೆಲ್ಲ ಅವ್ರು ಸಾಕ್ಷಿಗಳನ್ನ ಒದಗಿಸ್ಬೇಕಾಗತ್ತೆ. ಈ ಥರ ಕೌಟುಂಬಿಕ ಕಲಹ ಆಗಿರೋದು, ಹಲ್ಲೆ ಮಾಡಿರೋದಕ್ಕೆ ಸಾಕ್ಷಿ, ಇವರು ದುಡ್ಡು ಕೊಟ್ಟಿರೋದಕ್ಕೆ ಸಾಕ್ಷಿ ಎಲ್ಲ. ದಿನಾಂಕ 22/2/2021 ಐಟಿಸಿ ಗಾರ್ಡನಿಯಾ ರೆಸಾರ್ಟ್ನಲ್ಲಿ ನಾನು ಮತ್ತು ಪವನ್ ಇಬ್ರು ಗುರು ಹಿರಿಯರ ಸಮ್ಮುಖದಲ್ಲಿ ಮದುವೆ ಆಗಿರ್ತೇವೆ. ನನ್ನ ಮದುವೆಯ ಸಮಯದಲ್ಲಿ 1 ಲಕ್ಷ ಮೌಲ್ಯದ ಗೋಲ್ಡ್ ರಿಂಗ್ ಕೊಟ್ಟಿರ್ತೇನೆ ಹಾಗೂ ಮದುವೆಯ ಖರ್ಚು ವೆಚ್ಚ ನೀಡುವಂತೆ ಹೇಳಿದ್ರಿಂದ ನಮ್ಮ ತಂದೆ ನನ್ನ ಖಾತೆಗೆ ಹಣವನ್ನು ನೀಡಿದ್ದು, ನಂತರ ಅವರು ನಮ್ಮ ಕಡೆಯಿಂದ ಹಣವನ್ನು ತೆಗೆದುಕೊಂಡಿರ್ತಾರೆ. ನಾನು ನನ್ನ ಗಂಡ 2022ರಲ್ಲಿ ಬೇರೆ ಮನೆ ಮಾಡ್ಕೊಂಡಿರ್ತೇವೆ. ಪವನ್ ಪದವೀಧರ ಅಲ್ಲದೆ ಇರೋದ್ರಿಂದ ಕೆಲಸ ಸಿಗದೆ ಇದ್ದಿದ್ರಿಂದ ನಾನೇ ಮನೆಯ ಎಲ್ಲ ಜವಾಬ್ದಾರಿ ತೆಗೆದುಕೊಂಡಿರ್ತೇನೆ. ನಂತರ ಪವನ್ ನನ್ನ ಬಳಿ ಬಂದು, ನಾನು ಕಾರನ್ನು ತೆಗೆದುಕೊಳ್ತೀನಿ, ಅದಕ್ಕೆ ನೀನು ನನಗೆ ಹಣ ನೀಡುವಂತೆ ಕೇಳಿದ್ರಿಂದ ನಾನು ಆತನಿಗೆ 1 ಲಕ್ಷ ಹಣವನ್ನು ಕೊಟ್ಟಿರ್ತೇನೆ. ನಂತರ ಆತನು ನನ್ನ ತಾಯಿ ಬಳಿ 75,000 ರೂಪಾಯಿ ಹಣವನ್ನು ಕೂಡ ತೆಗೆದುಕೊಂಡಿರ್ತಾನೆ. ನನಗೆ ಮಗು ಹುಟ್ಟಿದ ನಂತರ ಖರ್ಚು ವೆಚ್ಚವನ್ನು ನಾನೇ ಮಾಡಿರ್ತೇನೆ. ನನಗೆ ಮಗುವಾದ 3 ತಿಂಗಳ ನಂತರ ನಮ್ಮ ಮಾವನವರು ನಮ್ಮ ಮನೆಗೆ ಬರುವಂತೆ ಹೇಳಿದ್ರಿಂದ ನಾನು ಮತ್ತು ನನ್ನ ಗಂಡ ಮತ್ತೆ ಮಾವನ ಮನೆಗೆ ಹೋಗಿರ್ತೇವೆ. ಮಾವನ ಮನೆಗೆ ಹೋದ ನಂತರ ನನ್ನನ್ನು ಅತ್ತೆ, ಮಾವ ಮತ್ತು ಗಂಡ ನಿಂದಿಸ್ತಿರ್ತಾರೆ. ಹಿಂಸೆ ನೀಡೋದು ಜಾಸ್ತಿ ಆಗಿದ್ರಿಂದ ನಾನು ಮಗುವನ್ನ ತಾಯಿ ಮನೆಗೆ ಬಿಟ್ಟು ಕೆಲಸಕ್ಕೆ ಹೋಗ್ತಿರ್ತೇನೆ. ನಂತರ ಅವರ ತಂದೆ ಹೆಸರಲ್ಲಿ ಕಲಾ ಸಾಮ್ರಾಟ್ ಟೀಮ್ ಅಕಾಡೆಮಿ ಆರಂಭಿಸೋಕೆ ನನ್ನ ಬಳಿ ಹಣ ಕೇಳಿದ್ರಿಂದ ನನ್ನ ತಾಯಿಯ ಚಿನ್ನವನ್ನ ಅಡ ಇಟ್ಟು ಅವರಿಗೆ ಹಣವನ್ನ ನೀಡಿರ್ತೇನೆ. 6 ತಿಂಗಳ ನಂತರ ನಷ್ಟ ಆಗಿದ್ರಿಂದ ಆ ಅಕಾಡೆಮಿಯನ್ನ ಮುಚ್ಚಿರ್ತೇವೆ. ನಂತರ ಅವರು ನನಗೆ ಮತ್ತೆ ಹಣವನ್ನ ನೀಡುವಂತೆ ಹೇಳಿದ್ರಿಂದ ನಾನು ನನ್ನ ಕೆಲಸದಿಂದ ಸಾಲವನ್ನ ಪಡೆದು 10 ಲಕ್ಷ ರೂಪಾಯಿ ಹಣವನ್ನ ಪವನ್ಗೆ ನೀಡಿರ್ತೇನೆ. 5 ತಿಂಗಳ EMI ಮಾತ್ರ ಕಟ್ಟಿದ್ದು, ನಂತರ ಪವನ್ EMI ಅನ್ನ ಕಟ್ಟಿರೋದಿಲ್ಲ. ನನ್ನ ಗಂಡನಾದ ಪವನ್ ಮತ್ತು ಅವರ ತಂದೆ ತಾಯಿಯವರು ನನ್ನನ್ನ ಮನೆಯಿಂದ ಹೊರ ಹಾಕಿರ್ತಾರೆ. ನಂತರ ನಾನು ನನ್ನ ತಾಯಿಯ ಮನೆಗೆ ಬಂದಿರ್ತೇನೆ. ಅದಾದ ಬಳಿಕ ಇಲ್ಲಿವರೆಗೂ ನನ್ನನ್ನ ಹಾಗೂ ನನ್ನ ಮಗುವನ್ನ ಮನೆಗೆ ಕರೆದಿರೋದಿಲ್ಲ. ನನ್ನ ಕುಟುಂಬದ ಖರ್ಚನ್ನ ನಾನೇ ನೋಡ್ಕೊಂಡಿರ್ತೇನೆ. ನಾನು ಸುಮಾರು ಬಾರಿ ಅವರ ಮನೆಯ ಬಳಿ ಹೋದಾಗ ಸೆಕ್ಯೂರಿಟಿಯವರು ಮನೆಯಲ್ಲಿ ಯಾರೂ ಇಲ್ಲ ಅಂತ ಹೇಳಿದ್ರಿಂದ ನಾನು ಪುನಃ ಮನೆಗೆ ಬಂದಿರ್ತೇನೆ. ನನಗೆ ಮತ್ತು ನನ್ನ ಮಗನಿಗೆ ಏನಾದರೂ ತೊಂದರೆ ಆದರೆ ಅದಕ್ಕೆ ನನ್ನ ಮಾವನಾದ ನಾರಾಯಣ್ ಮತ್ತು ಆತನ ಹೆಂಡತಿಯಾದ ಭಾಗ್ಯವತಿ ಮತ್ತು ನನ್ನ ಗಂಡನಾದ ಪವನ್ ಮತ್ತು ನನ್ನ ತಂದೆಯಾದ ಶಿವಕುಮಾರ್ ಕಾರಣರಾಗಿರ್ತಾರೆ. ಅದರಿಂದ ನನಗೆ ಮದುವೆಯಾದ ದಿನದಿಂದ ಅವಾಚ್ಯ ಶಬ್ದಗಳಿಂದ ಬೈದು ದಿನಾಲೂ ಹಣ ತರುವಂತೆ ವರದಕ್ಷಿಣೆ ಕಿರುಕುಳ ನೀಡ್ತಾ ಇರುವ ನನ್ನ ಮಾವನಾದ ಎಸ್ ನಾರಾಯಣ್ ಮತ್ತು ಆತನ ಹೆಂಡತಿಯಾದ ಭಾಗ್ಯವತಿ ಮತ್ತು ನನ್ನ ಗಂಡನಾದ ಪವನ್ ವಿರುದ್ಧ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಅಂತ ದೂರು ಕೊಡ್ತಾ ಇದ್ದೀನಿ. ಇಂತಿ ಪವಿತ್ರ ಎಸ್ ನಾರಾಯಣ್ ಸೊಸೆ. ನಿಮ್ಮ ಸೊಸೆನ ದೂರು ಕೊಟ್ಟಿದ್ದಾರಂತೆ ಸರ್, ಏನ್ ವಿಚಾರಕ್ಕೆ? ಏನೋ ಕೊಟ್ಟಿದ್ದಾರೆ ನಮ್ಮ ಮೇಲೆ, ನಾವೇನೋ ತೊಂದರೆ ಕೊಟ್ವಿ ಅಂತ ಕೋರ್ಟ್ ಹೋಗಿದೆ. ಅದು ಇಲ್ಲಿ ಏನ್ ಮಾಡಕ್ಕಾಗುತ್ತೆ, ಇಷ್ಟ ಇಲ್ಲ ಹೊರಗೆ ಹೋಗಿದಾರೆ ಅಷ್ಟೇನೆ. ಅಂದ್ರೆ ಅದರಲ್ಲಿ ಡೌರಿ ಆರೋಪ ಎಲ್ಲ ಮಾಡಿದ್ದಾರೆ ಸರ್. ಅವ್ರ ಮನೆ ಬಿಟ್ಟು ಹೋಗಿ 1.5 ವರ್ಷ ಆಯ್ತು. ಅವ್ರ ಸಂತೋಷ ಸುಖ ಎಲ್ಲಿ ಸಿಗತ್ತೆ ಅಲ್ಲಿ ಹೋಗಿದ್ದಾರೆ. ಹೋಗ್ಲಿ. ಲಾಸ್ಟ್ ಇಯರ್ ಜುಲೈ 12 ಹೋದ್ರು ಅವರು. ನನ್ನ ವ್ಯಕ್ತಿತ್ವ ಎಲ್ರಿಗೂ ಗೊತ್ತಿರೋ ವಿಚಾರ. ನಿಮ್ಮ ಸೊಸೆನ ದೂರು ಕೊಟ್ಟಿದ್ದಾರಂತೆ ಸರ್, ಏನ್ ವಿಚಾರಕ್ಕೆ? ಏನೋ ಕೊಟ್ಟಿದ್ದಾರೆ ನಮ್ಮ ಮೇಲೆ, ನಾವೇನೋ ತೊಂದರೆ ಕೊಟ್ವಿ ಅಂತ ಕೋರ್ಟ್ ಹೋಗಿದೆ. ಅದು ಇಲ್ಲಿ ಏನ್ ಮಾಡಕ್ಕಾಗುತ್ತೆ, ಇಷ್ಟ ಇಲ್ಲ ಹೊರಗೆ ಹೋಗಿದಾರೆ ಅಷ್ಟೇನೆ. ಅಂದ್ರೆ ಅದರಲ್ಲಿ ಡೌರಿ ಆರೋಪ ಎಲ್ಲ ಮಾಡಿದ್ದಾರೆ ಸರ್. ಅವ್ರ ಮನೆ ಬಿಟ್ಟು ಹೋಗಿ 1.5 ವರ್ಷ ಆಯ್ತು.
ಅವರು ಸಂತೋಷ ಸುಖ ಎಲ್ಲಿ ಸಿಗತ್ತೆ ಅಲ್ಲಿ ಹೋಗಿದ್ದಾರೆ, ಹೋಗ್ಲಿ. ಲಾಸ್ಟ್ ಇಯರ್ ಜುಲೈ 12 ಹೋದ್ರು ಅವರು. ನನ್ನ ವ್ಯಕ್ತಿತ್ವ ಎಲ್ರಿಗೂ ಗೊತ್ತಿರೋ ವಿಚಾರ. ಓಕೆ, ಈ ದೂರಲ್ಲಿ ಅವರು ಅವರ ಮಾವ ಎಸ್ ನಾರಾಯಣ್, ಅವರ ಅತ್ತೆ, ಅವರ ಗಂಡ ಎಲ್ಲರ ಬಗ್ಗೆ ಬರೆದ್ರು. ಬಟ್ ಆಶ್ಚರ್ಯ, ಅವ್ರ ತಂದೆ ಬಗ್ಗೆನೂ ಬರ್ಕೊಂಡಿದ್ದಾರೆ ಅವರು. ಪವಿತ್ರ, ನನಗೇನಾದರೂ ನನಗೆ ನನ್ನ ಮಗನಿಗಾದರೆ ಇವರೆಲ್ಲರ ಜೊತೆಗೆ ನನ್ನ ತಂದೆನೂ ಕಾರಣ ಅಂತ ಹೇಳ್ಕೊಂಡಿದ್ದಾರೆ. ಅಂದರೆ ಅವರ ತಂದೆದು ಏನು ಪಾತ್ರ ಇಲ್ಲಿ ಅಂತಕ್ಕಂಥದ್ರ ಬಗ್ಗೆ ಏನೂ ಹೇಳಿಲ್ಲ. ಆಮೇಲೆ ಅವರೆಲ್ಲ ಅವ್ರ ತಾಯಿ ಬಗ್ಗೆನೇ ಹೇಳ್ಕೊಂಡಿದ್ದಾರೆ, ನನ್ನ ತಾಯಿ ಮನೆಗೆ ಹೋದೆ ಅಂತ. ಇದಕ್ಕೆಲ್ಲ ಅವರು ಕೊಟ್ಟಿರೋ ದುಡ್ಡಿಗೆಲ್ಲ ಡಾಕ್ಯುಮೆಂಟ್ಸನ್ನು ಇಟ್ಕೊಂಡಿದ್ದಾರಾ ಎಲ್ಲ ಗೊತ್ತಾಗಬೇಕು. ಅದನ್ನು ಎನ್ಕ್ವೈರಿ ಮಾಡ್ತಾರೆ ಪೊಲೀಸರು.